ಹರೇ ಕೃಷ್ಣ. ಗೃಹಪಾಲೋ ನಿರೂಪಿತಃ. ಮನೆ ಕಾಯುವ ನಾಯಿ ನಿರೂಪಿತ ಅಂಕಿತಗೊಂಡಿದ್ದ. ಸಹ ಕಥಂ ಯಾವ ಆಧಾರದ ಮೇಲೆ ತದ್ಗೃಹೇ ಅವನ ಮನೆಯಲ್ಲಿ ಶಮಿಕ ಋಷಿಯ ಮನೆಯಲ್ಲಿ, ಇದು ಮಾತು ಹೇಳಿರೋದು ಅವನ ಮಗ ಶೃಂಗಿ. ದ್ವಾಹಸ್ತಃ ನಾಯಿಗಳು ಇರಬೇಕಾಗಿದ್ದು ದ್ವಾಹಸ್ತಃ ದ್ವಾರದಲ್ಲಿ, ಮನೆಯ ದ್ವಾರದಲ್ಲಿ ಬಾಗಿಲ ಬಳಿ ನಾಯಿಗಳು ಇರಬೇಕು. ಆದರೆ ಇಲ್ಲಿ ಏನಾಗಿದೆ, ರಾಜನು ತಮ್ಮ ಮನೆಯ ಒಳಗೆ ಬಂದು ಅವನು ಪ್ರವೇಶಿಸಿ ಅವನಿಗೆ ಬಾಯಾರಿಕೆ ಆಗಿದ್ದರಿಂದ ಅವನು ನೀರನ್ನು ಕುಡಿಯಲು ಕೇಳಿದ್ದ. ಸೊ ಇದಕ್ಕೆ ಶೃಂಗಿಯರು ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸ ಭಾಂಡಂ, ಅದೇ ಪಾತ್ರೆಯಲ್ಲಿ ಭೋಕ್ತುಂ ಅರ್ಹನಾಗುತ್ತಾನೆ. ಹಿಂದಿನ ಶ್ಲೋಕಗಳಲ್ಲಿ ನೋಡಿರೋ ಹಾಗೆ ಪರೀಕ್ಷಿತ್ ಮಹಾರಾಜರು ಇಡೀ ಜಗತ್ತನ್ನೇ ಅವರು ರಾಜರಾಗಿದ್ದರು. ಈಗಿನ ಕಾಲದಲ್ಲಿ ನಾವು ನೋಡ್ದಂಗೆ ಒಂದು ಮಂತ್ರಿ ಒಂದು ಜಾಗದ ಮಾತ್ರ ರಾಜ್ಯವನ್ನು ಆಳ್ತಾರೆ. ಆದರೆ ನಮ್ಮ ವೈದಿಕ ಕಾಲದಲ್ಲಿ 5000 ವರ್ಷ ಹಿಂದೆ ರಾಜಗಳಿದ್ದಾಗ ಅನೇಕ ರಾಜರಿದ್ದರು. ಆದರೆ ಒಬ್ಬನೇ ರಾಜ ಇಡೀ ಜಗತ್ತನ್ನು ಆಳ್ತಾಯಿದ್ರು. ಅವನ ಕೆಳಗಡೆ ಇನ್ನೊಂದಷ್ಟು ರಾಜಗಳಿದ್ದರು. ಸೊ 5000 ವರ್ಷ ಹಿಂದೆ ಪರೀಕ್ಷಿತ್ ಮಹಾರಾಜರು ಇಡೀ ಜಗತ್ತಿನ ರಾಜರಾಗಿದ್ದರು ಮತ್ತು ಅವರು ಇಡೀ ಜಗತ್ತನ್ನೇ ನೋಡ್ಕೊತಿದ್ರು. ಮತ್ತು ಅವರು ಪರೀಕ್ಷಿತ್ ಮಹಾರಾಜರು ಕೃಷ್ಣನ ಒಂದು ಶುದ್ಧ ಭಕ್ತರು. ಅವರು ಬರೀ ರಾಜನೇ ಆಗಿರಲಿಲ್ಲ, ಬಟ್ ಅವರು ಒಂದು ಶುದ್ಧ ಭಕ್ತರು ಕೂಡ ಆಗಿದ್ದರು. ಸೊ ಹೀಗೆ ಒಂದು ಸತಿ ಅವರು ಕಾಡಿನಲ್ಲಿ ಅವರ ಕ್ಷತ್ರಿಯ ಒಂದು ಕಾರ್ಯ ಪ್ರಾಣಿಗಳನ್ನ ಹಂಟ್ ಮಾಡುವಾಗ ಅವರಿಗೆ ಬಾಯಾರಿಕೆ ಆಗುತ್ತೆ. ಅವಾಗ ಈ ಒಂದು ಶಮಿಕ ಋಷಿಯ ಮನೆಯ ಬಳಿ ಬಂದಾಗ ಅವರು ಗುಡಿಸಿನಲ್ಲಿ ಹೋಗಿ ಅವರಿಗೆ ನೀರು ಕೇಳೋಕ್ಕೆ ಹೋದಾಗ ಅವರಿಗೆ ಏನು ಪ್ರತಿಸ್ಪಂದಿಸಲಿಲ್ಲ. ಅವರಿಗೆ ಯಾವುದೇ ಥರದ ರೆಸ್ಪಾನ್ಸ್ ಅವರಿಗೆ ಋಷಿಯಿಂದ ಸಿಕ್ಕಲಿಲ್ಲ. ಯಾಕಂದರೆ ಅವರು ಸಮಾಧಿನಲ್ಲಿ ಕುಳಿತಿದ್ರು ಧ್ಯಾನದಲ್ಲಿ. ಸೊ ಅದಕ್ಕೆ ಅವರೇನು ಮಾಡ್ತಾರೆ, ಪರೀಕ್ಷಿತ್ ಮಹಾರಾಜರು ಅವರಿಗೆ ಅಪಮಾನ ಆದುದರಿಂದ ಅವರ ಕತ್ತಲಿನಲ್ಲಿ ಒಂದು ಸತ್ತೋಗಿರೋ ಹಾವನ್ನು ಹಾಕಿ ಅವರಿಗೆ ದಂಡಿಸ್ತಾರೆ. ಹೀಗೆ ಮಾಡಿದಾಗ ಅದು ಅವರ ಮಗನಿಗೆ ಇದು ಗೊತ್ತಾದಾಗ ಇಲ್ಲಿ ಇವತ್ತಿನ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಶೃಂಗಿ ಅವನ ತಂದೆಯ ಥರನೇ ಒಬ್ಬ ಬ್ರಾಹ್ಮಣನಾಗಿ ಅವನಿಗೆ ಬ್ರಾಹ್ಮಣನ ಜ್ಞಾನವಿತ್ತು, ಸಿಕ್ಕಿತ್ತು, ಮತ್ತು ಅವನಿಗೆ ಟ್ರೈನಿಂಗು ಅದರಲ್ಲಿತ್ತು. ಆದರೆ ಅವನು ಇನ್ನೊಂದು ಕಾರ್ಯ ಆದ ನಂತರ ಅವನು ಒಂದು ತಪ್ಪು ಮಾಡ್ತಾನೆ. ಅದು ತಪ್ಪು ಏನಿದೆ ಅಂತ ಇವತ್ತಿನ ಶ್ಲೋಕದಲ್ಲಿ ಒಂದಷ್ಟು ಮಾತುಗಳನ್ನು ತಿಳ್ಕೊಳ್ಳೋಣ. ಶೃಂಗಿ ಏನು ಮಾಡ್ತಿದ್ದಾನೆ ಇಲ್ಲಿ. ಸೊ ನಮ್ಮ ಮನೆಗೆ ಯಾರಾದರೂ ಬಂದರೆ ಈ ಸಾಮಾನ್ಯವಾಗಿ ನಮಗೆ ಹೇಳಿ ಬರ್ತಾರೆ, ಎಲ್ಲ ವಾಟ್ಸಪ್ ಮೆಸೇಜ್ ಹಾಕಿ ಬರ್ತಾರೆ. ಆದರೆ ಇಲ್ಲಿ ನೋಡಿರೋ ಹಾಗೆ ಯಾವುದೇ ಒಂದು ಮುಂಚಿನ ಮಾಹಿತಿ ಇಲ್ಲದೆ ಒಬ್ಬರ ಮನೆಗೆ ಒಬ್ಬರು ಬಂದಿದ್ದಾರೆ. ಆ ಥರ ಆದಾಗ ಅಲ್ಲಿ ಅವರಿಗೆ ಹೇಗೆ ನೋಡ್ಕೊಬೇಕು ಅಂತ ಸಮಯದಲ್ಲಿ ನಮ್ಮ ಭಾಗವತಂ ಹಿಂದಿನ ಅಧ್ಯಾಯಗಳು ನೋಡ್ದಂಗೆ ಯಾರಾದರೂ ನಮ್ಮ ಮನೆಗೆ ಬಂದಾಗ, ಅತಿಥಿ ಬಂದಾಗ ಅವರಿಗೆ ಏನು ಕೊಡದೆ ಇಲ್ಲದೆ ಆಗಿದ್ರೂ ಕೂಡ ಅಟ್ಲೀಸ್ಟ್ ಒಂದಷ್ಟು ಒಂದು ಒಳ್ಳೆಯ ಮಾತನಾಡಬೇಕು, ಅಥವಾ ಕುಡಿಯೋದಕ್ಕೆ ನೀರು ಕೊಡಬೇಕು, ಕುತ್ಕೊಳ್ಳೋಕ್ಕೆ ಒಂದಷ್ಟು ಜಾಗ ಆದರೂ ಕೊಡಬೇಕು. ಇಷ್ಟರ 3 ಥಿಂಗ್ಸ್ ನಾವು ಮಾಡಲೇಬೇಕು. ಆದರೆ ಇಲ್ಲಿ ಯಾವುದೇ ಥರದ ಒಂದು ನಡವಳಿಕೆ ನಾವು ಮಾಡಲಿಲ್ಲ ಶಮಿಕ ಋಷಿಯರು. ಮತ್ತು ಅದಿಲ್ಲದೆ ಅತಿಥಿ ಅಂದರೆ ತಿಥಿ ಇಲ್ಲದೆ ಬಂದಿರೋರು. ಅತಿಥಿ ಅಂದರೆ ಅದಕ್ಕೆ ಯಾವುದೋ ಟೈಮ್ ಇರಲ್ಲ, ಸಡನ್ನಾಗಿ ನಮ್ಮ ಮನೆಗೆ ಬಂದ್ಬಿಟ್ರು, ಅದಕ್ಕೆ ಅವ್ರಿಗೆ ಅತಿಥಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಶೃಂಗಿಯ ರಾಜನು ಹೇಳಿರೋ ಹಾಗೆ ಗೃಹಪಾಲ. ಸೊ ಏನು ಮಾಡ್ತಿದ್ದಾನೆ, ಅವನಿಗೆ ರಾಜರು ಬಂದರೂ ಕೂಡ ಅವ್ರ ಮನೆಯಲ್ಲಿ ಅವರು ಮಾಡಿರೋ ಒಂದು ತಪ್ಪನ್ನು ಅವ್ರಿಗೆ ತಿಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವ್ರು ಏನು ಮಾಡಿದ್ದಾರೆ, ಹೇಳಿರೋ ಹಾಗೆ ತನ್ನ ತಂದೆ ಏನೂ ತಪ್ಪು ಮಾಡಿಲ್ಲ, ರಾಜನೇ ತಪ್ಪು ಮಾಡಿದ್ದಾನೆ ಅಂದ್ಬಿಟ್ಟು ಅವರು ರಾಜನಿಗೆ ಒಂದು ಶಾಪವನ್ನು ಕೊಡ್ತಾ ಇದ್ದಾರೆ. ಸೊ ರಾಜನಿಗೆ, ಒಬ್ಬ ಬ್ರಾಹ್ಮಣ ರಾಜನಿಗೆ ಏನಂತ ಕರಿತಾ ಇದ್ದಾನೆ ಇಲ್ಲಿ, ಕ್ಷತ್ರಿಯ ರಾಜನಿಗೆ ಅವನೊಬ್ಬ ನಾಯಿ ಅಂತೂ ಹೋಲಿಸಿ
ಅವನು ಮನೆಯೊಳಗೆ ಬರಬಾರ್ದು, ಹೊರಗೆ ಇದ್ದು ಇದನ್ನು ಕೇಳಿದರೆ ಈ ಥರ ಮಾಡಬೇಕಾಗಿತ್ತು ಅಂತ ಅವರೊಂದು ಮಾತನ್ನು ಹೇಳ್ತಾರೆ. ಸೊ ಇಲ್ಲಿ ನಾವೇನು ನೋಡ್ಬೋದಂದರೆ, ಶೃಂಗಿಯು ಒಬ್ಬ ಬ್ರಾಹ್ಮಣ ತಂದೆಯ ಮಗನಾದ್ದರಿಂದ ಅವನು ತುಂಬ ಅಹಂಕಾರ ಆಗಿದ್ದಾನೆ, ಹೆಮ್ಮೆ ಪಟ್ಟಿದ್ದಾನೆ. ನಾವು ಬ್ರಾಹ್ಮಣರು, ಆ ರಾಜ ಬಂದು ಅವನೊಬ್ಬ ಬಾರಿ ಒಬ್ಬ ಕ್ಷತ್ರಿಯ, ಅವನು ಕ್ಷತ್ರಿಯರು ಬ್ರಾಹ್ಮಣರ ಮಾತನ್ನು ಕೇಳ್ತಾರೆ. ಸೊ ಅವರು ಪರೀಕ್ಷಿತ್ ಮಹಾರಾಜನ ಅವರ ಪದವಿ, ಅವರ ಮಹತ್ವವನ್ನು ತಿಳ್ಕೊಂಡಿಲ್ದೇ ಅವ್ರು ಏನು ಮಾಡ್ತಿದ್ದಾರೆ, ಅವನೊಬ್ಬ ಒಂದು ಸಾಮಾನ್ಯ ಒಂದು ಕ್ಷತ್ರಿಯ ರಾಜ ಅಷ್ಟೇ ಹಂಗೆ ಅಂದ್ಕೊಂಡು ನಾನೊಂದು ಬ್ರಾಹ್ಮಣನಾಗಿದ್ದೇನೆ, ಬ್ರಾಹ್ಮಣನ ಆ ಹೆಮ್ಮೆಯಿಂದ ಅವನು ರಾಜನಿಗೆ ಇಂಥ ಮಾತನ್ನು ಅವನು ಆಡ್ತಾ ಇದ್ದಾನೆ. ಸೊ ಒಮ್ಮೆ ನಮ್ಮ ದೇವಸ್ಥಾನದಲ್ಲಿ ಒಂದು ಸತಿ ಒಂದು ಡ್ರಾಮವನ್ನು ಮಾಡ್ತಾಯಿದ್ರು. ಆ ಡ್ರಾಮನಲ್ಲಿ ಗುರುಕುಲನ ಹುಡುಗರದ್ದು ಒಂದು ಪಾತ್ರೆ ಇತ್ತು. ಸೊ ಆ ಪಾತ್ರೆಯಲ್ಲಿ ಆ ನಾಟಕ ಮಾಡುವಾಗ ನಮ್ಮ ಭಕ್ತರು ಯಾರು ಅದನ್ನು ಡೈರೆಕ್ಟ್ ಮಾಡ್ತಿದ್ರು ಅವರೆಲ್ಲರ ಕಾಸ್ಟ್ಯೂಮ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು ನಾಟಕಕ್ಕಿಂತ ಮುಂಚೆ. ಸೊ ಆ ಥರ ಮಾಡುವಾಗ ಅವರು ಚೆಕ್ ಮಾಡುವಾಗ ನೋಡ್ತಾರೆ, ಈ ಗುರುಕುಲ ಮಕ್ಕಳಿನಲ್ಲಿ ಕಾಸ್ಟ್ಯೂಮಲ್ಲಿ ಏನೋ ಒಂದು ಐಟಮ್ ಮಿಸ್ಸಿಂಗ್ ಇತ್ತು. ಸೊ ಆ ಮಿಸ್ಸಿಂಗ್ ಇದ್ದಾಗ ನೋಡ್ತಾರೆ, ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಸೊ ಹಾಗಿದ್ದಾಗ ನೋಡ್ತಾರೆ, ಗುರುಕುಲಿನ ಮಕ್ಕಳು ಅವರು ಗುರುಕುಲದಲ್ಲಿ ಓದುವಾಗ ಅವರಿಗೆ ಬ್ರಾಹ್ಮಣರಾಗಿರ್ತಾರೆ, ಬ್ರಾಹ್ಮಣ ದೀಕ್ಷೆ ಸಿಕ್ಕಿರುತ್ತೆ. ಸೊ ಅದಕ್ಕೆ ಅವರಿಗೆ ಬ್ರಾಹ್ಮಣನ ದಾರ ಅವ್ರಿಗೆ ಅದರಲ್ಲಿ ಹಾಕ್ಕೊಂಡಿರಲಿಲ್ಲ. ಸೊ ಇದು ನೋಡಿದಾಗ ಅವಾಗ ನಮ್ಮ ಭಕ್ತರು ಏನು ಮಾಡ್ತಾರೆ, ತಕ್ಷಣಕ್ಕೆ ಒಂದು ದಾರದ ಗುಂಡನ್ನು ದಾರನ್ನು ತೆಗ್ದು ಒಂದು 3 ಲೇಯರ್ ಮಾಡಿ ಅವ್ರಿಗೆ ಹಾಕ್ಸ್ಕೊತಾರೆ. ಸೊ ಹೀಗೆ ಮಾಡಿದಾಗ ನೋಡ್ತಾರೆ, ನಾಟಕ ಎಲ್ಲ ಆದಮೇಲೆ ಅವಾಗೆಲ್ಲ ಗೊತ್ತಾಗತ್ತೆ, ಒಂದು ಬ್ರಾಹ್ಮಣ ಆಗುವುದು ಅಂದರೆ ಇಷ್ಟು ಸುಲಭನಾ? ಬ್ರಾಹ್ಮಣ ಆಗುವುದು ಅಂದರೆ ಸುಮ್ಮನೆ ಒಂದು ದಾರವನ್ನು ಧರಿಸಿದರೆ ಅಷ್ಟೇ ಒಬ್ಬನ ಬ್ರಾಹ್ಮಣ ಆಗಬಹುದು ಅಥವಾ ಬ್ರಾಹ್ಮಣನಾಗ್ತಾನೆ ಅಂತ ಹೇಳ್ಬೋದಾ? ಸೊ ಹೀಗೆ ಒಬ್ಬ ಬ್ರಾಹ್ಮಣ ಯಾರು, ಅವನ ಗುಣಗಳೇನು ಮತ್ತು ಅವನ ಕರ್ತವ್ಯವೇನು ಅಂತ ಇವತ್ತಿನ ಶ್ಲೋಕದಿಂದ ನಾವೊಂದಷ್ಟು ಮಾತುಗಳನ್ನು ನೋಡೋಣ. ಶ್ರೀಲ ಪ್ರಭುಪಾದರು 7ನೇ ಸ್ಕಂದದಲ್ಲಿ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ಬರೀ ಒಂದು 50 ಪೈಸೆಯ ದಾರವನ್ನು ಹಾಕೊಂಡ್ಬಿಟ್ರೆ ಅವರು ಏನು ಅನ್ಕೊತಾರೆ, ನಾನಿವಾಗ ಬ್ರಾಹ್ಮಣನಾಗ್ಬಿಟ್ಟಿದ್ದೇನೆ ಅಂತ ಅನ್ಕೊತಾರೆ. ಆದರೆ ಸುಮ್ಮನೆ ಒಂದು ದಾರೆಯನ್ನು ಹಾಕೊಂಡ್ಬಿಟ್ರೆ ಅವರು ಬ್ರಾಹ್ಮಣ ಆಗೋದಿಲ್ಲ. ಆದರೆ ಕಲಿಯುಗ ಜನರಲ್ಲಿ ಅವ್ರೇನು ಅನ್ಕೊತಾರೆ, ನಾನೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೇನೆ, ಸೊ ನಾನು ಬೈ ಡಿಫಾಲ್ಟ್ ನಾನು ಬ್ರಾಹ್ಮಣನಾಗಿದ್ದೇನೆ ಅಂತ ಅನ್ಕೊತಾರೆ. ಇಲ್ಲಾಂದರೆ ಸುಮ್ಮನೆ ಒಂದು ಹೊರಗಿನ ಆಭೂಷಣ ನೋಡಿಕೊಂಡು ನಾನು ಬ್ರಾಹ್ಮಣ ಆಗಿದ್ದೇನೆ ಅಂತ ಅನ್ಕೊತಾರೆ. ಆದರೆ ನಿಜವಾದ ಬ್ರಾಹ್ಮಣ ಯಾರು? ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮನ್ ಯಾರನ್ನ ತಿಳ್ಕೊಂಡಿದ್ದಾರೆ ಮತ್ತು ಪರಬ್ರಹ್ಮನ್ ಇವೆರಡನ್ನೂ ಯಾರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಅವರಿಗೆ ಬ್ರಾಹ್ಮಣ ಎಂದು ನಾವು ಕರೆಯಬಹುದು. ಮತ್ತು ನಮ್ಮ ಸಂಸ್ಥೆಯ ಉದ್ದೇಶ, ಇಸ್ಕಾನಿನ ಸಂಸ್ಥೆಯ ಉದ್ದೇಶ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ನಮ್ಮ ಸಮಾಜದ ಒಂದು ಗುರಿ ಬಂದು ಪ್ರಥಮ ದರ್ಜೆಯ ಬ್ರಾಹ್ಮಣರನ್ನು ನಿರ್ಮಿಸುವುದು. ಬರೀ ಯಜ್ಞೋಪವೀತವನ್ನು ಧರಿಸಿಕೊಂಡು ಬ್ರಾಹ್ಮಣರಂತೂ ಹೇಳ್ಕೊಳ್ಳೋದಕ್ಕೆ ಅಂಥವರೆಲ್ಲ ಅದು ನಮ್ಮ ಉದ್ದೇಶ ಅಲ್ಲ. ಬ್ರಾಹ್ಮಣ ಅಂದರೆ ಅವರು ಒಂದು ಪರಮ ಸತ್ಯವನ್ನು ತಿಳ್ಕೊಂಡಿರಬೇಕು ಮತ್ತು ಆ ಆಧ್ಯಾತ್ಮಿಕ ಜ್ಞಾನ ತಕ್ಕಂತೆಯೇ ಅವರ ಜೀವನ ಕೂಡ ಅವರು ಬದುಕಬೇಕು. ಇಷ್ಟಿಲ್ಲದೆ ಅವರು ಕೃಷ್ಣನ ಸೇವೆಯಲ್ಲೂ ಕೂಡ ತೊಡಗಬೇಕು. ಇವೆಲ್ಲ ಬಂದು ಒಬ್ಬ ಬ್ರಾಹ್ಮಣರ ಕರ್ತವ್ಯ. ಮತ್ತು ನಾವು ಈ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳ್ತಾರೆ, 4ನೇ ಅಧ್ಯಾಯದಲ್ಲಿ, ಚಾತುರ್ವರ್ಣ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಮಾನವ ಸಮಾಜವನ್ನು 4 ವರ್ಗದಲ್ಲಿ ವಿಭಜಿಸಿದ್ದಾರೆ ಭಗವಂತರು. ಮತ್ತು ಈ 4 ವರ್ಗ ಬಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಮತ್ತು ಈ 4 ವರ್ಗಗಳು ಮಾಡಿ ಅವರಿಗೆ ಏನು ಅವರ ಕರ್ತವ್ಯವೇನು ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಭಗವಂತ ಅದರಲ್ಲಿ ಹೇಳಿದ್ದಾನೆ. ಭಗವದ್ಗೀತೆಯ ಅಂತಿಮದಲ್ಲಿ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಒಬ್ಬ ಬ್ರಾಹ್ಮಣನ ಗುಣಗಳು ಹೇಗಿರುತ್ತೆ ಅಂತ.
ಶಮಃ ದಮಃ ಶಮ ದಮಃ ಶೌಚಂ ಶಾಂತಿರಾರ್ಜವಂ ಏವಚ ಜ್ಞಾನಂ ವಿಜ್ಞಾನಮಾಸ್ತ್ಯಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಅಂದರೆ ಒಬ್ಬ ಬ್ರಾಹ್ಮಣಿಗೆ ಇವೆಲ್ಲ ಗುಣಗಳಿರಬೇಕು. ಶಮಃ ಅಂದರೆ ಶಾಂತಿ ಸ್ವಭಾವ. ಮತ್ತು ದಮಃ ಅಂದರೆ ಆತ್ಮ ಸಂಯಮ. ಒಬ್ಬ ಬ್ರಾಹ್ಮಣ ಅವರ ಇಂದ್ರಿಯವನ್ನು ಮನಸ್ಸನ್ನು ಅವರ ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು. ಅವರ ಮನಸ್ಸು ಇಚ್ಛಕ್ಕೆ ಬಂದಂಗೆ ಅವ್ರು ಏನು ಬೇಕೋ ಅವರು ಮಾಡೋದಕ್ಕೆ ಆಗೋಲ್ಲ. ಅವ್ರು ಆ ಥರ ಮಾಡಿದ್ರೆ ಅವರು ಬ್ರಾಹ್ಮಣ ಅಂತ ಹೇಳಿಸ್ಕೊಳ್ಳೋದಕ್ಕೆ ಆಗಲ್ಲ. ಮತ್ತು ಶೌಚಂ ಅಂದರೆ ಸ್ವಚ್ಛತೆ. ಹಿಂದಿನ ಅಧ್ಯಾಯದಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಇವಾಗ ನಾವು 18ನೇ ಅಧ್ಯಾಯದಲ್ಲಿದ್ದರೆ ಒಂದು ಭಾವಾರ್ಥದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬ್ರಾಹ್ಮಣನು ಸತ್ವಗುಣದ ಸಂಕೇತ. ಅವರು ಬ್ರಾಹ್ಮಣರು ಯಾವಾಗಲೂ ಸತ್ವಗುಣದಲ್ಲಿರಬೇಕು. ರಜೋಗುಣ ಮತ್ತು ತಮೋಗುಣದ ಕಾರ್ಯಗಳಲ್ಲಿ ಅವರು ತೊಡಗಬಾರ್ದು. ಮತ್ತು ಆ ಥರ ಒಂದು ಜೀವಶೈಲಿನೂ ಕೂಡ ಅವರು ಆ ಥರ ಇರಬಾರ್ದು. ಮತ್ತು ಇದು ಬಂದು ಬ್ರಾಹ್ಮಣರ ಅವರ ಕರ್ತವ್ಯ. ಮತ್ತು ಕ್ಷತ್ರಿಯರು ಬಂದು ಅವರೆಲ್ಲರೂ ಎಲ್ಲ ಪ್ರಜೆಗಳ ಅವರು ರಕ್ಷಣೆಯನ್ನು ಅವರು ಕೊಡ್ತಾರೆ. ಮತ್ತು ವೈಶ್ಯಗಳು ಬಂದು ಕೃಷಿ ಗೋರಕ್ಷ ವಾಣಿಜ್ಯ, ಹಸುಗಳನ್ನು ಮತ್ತು ಎತ್ತುಗಳನ್ನು ನೋಡ್ಕೊಳ್ಳೋದು ಮತ್ತು ವಾಣಿಜ್ಯ ವ್ಯಾಪಾರವನ್ನು ಮಾಡ್ತಾರೆ. ಮತ್ತು ಪರಿಚಾರಕಂ ಶೂದ್ರ ಸ್ವಭಾವಜಂ, ಶೂದ್ರಗಳು ಬಂದು ಬೇರೆಯವ್ರನ್ನ ಅವರು ಶ್ರಮದಿಂದ ಅವರು ಸೇವೆಯನ್ನು ಮಾಡ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಅವರು ಬೇರೆಯನ್ನು ಸೇವೆಯನ್ನು ಕೊಡ್ತಾರೆ. ಹೀಗೆ ಅವರು ಭಗವಂತ ಈ ಥರ ಮಾನವ ಸಮಾಜವನ್ನು ಅವರು ವಿಭಜನೆ ಮಾಡಿದ್ದಾರೆ. ಮತ್ತು ವಿಶ್ವರೂಪದಲ್ಲಿ ಭಗವಂತ ತೋರಿಸಿರೋ ಹಾಗೆ ಅದರಲ್ಲೂ ಕೂಡ ನಾವು ನೋಡ್ತೀವಿ, ಈ ಬ್ರಾಹ್ಮಣರು ಬಂದು ಭಗವಂತನ ಶಿರಕ್ಕೆ ಹೋಲಿಸಿದ್ದಾರೆ. ಮತ್ತು 2 ಕೈಗಳು ಬಂದು ಕ್ಷತ್ರಿಯರಾಗಿದ್ದಾರೆ. ಮತ್ತು ವೈಶ್ಯರು ಬಂದು ಅವರ ಹೊಟ್ಟೆಯ ಆಗಿದ್ದಾರೆ. ಮತ್ತು ಅವರ ಪಾದಗಳು ಬಂದು ಶೂದ್ರರಾಗಿದ್ದಾರೆ. ಹೀಗೆ ಈ ಥರ ಒಂದು ಸಮಾಜವನ್ನು ಮಾಡಿರೋದು ಏನಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಭಗವಂತನ ಸೇವೆಯನ್ನು ಸಲ್ಲಿಸೋದಕ್ಕೆ. ಅದು ಇದರ ಮುಖ್ಯ ಉದ್ದೇಶ. ವರ್ಣಾಶ್ರಮ ಏನು ಮಾಡಿದರೆ ಗುಣ ಕರ್ಮ ವಿಭಾಗಶಃ. ಭಗವಂತ ಈ ವರ್ಣಾಶ್ರಮ ಮಾಡಿರೋದು ಗುಣ ಮತ್ತು ಕರ್ಮದ ಪ್ರಕಾರ ಅವರು ಈ ವರ್ಗಗಳನ್ನು ಮಾಡಿರೋದು. ಅದು ಬರೀ ಹುಟ್ಟಿದಿಂದ ಅಲ್ಲ. ಯಾರಾದರೂ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇನೆ ಅದಕ್ಕೆ ನಾನು ಇವಾಗ ಆಟೋಮ್ಯಾಟಿಕ್ಲಿ ಆಗಿದ್ದೇನೆ ಅಂತ ಇದರಿಂದ ಭಗವಂತ ಈ ವರ್ಗಗಳನ್ನು ಮಾಡಿಲ್ಲ. ಇದು ಬರೀ ನಾವು ಈ ಕಲಿಯುಗದಲ್ಲೇ ನೋಡ್ತಾ ಇರೋದು. ಮತ್ತು ಈ 4 ವರ್ಣಾಶ್ರಮದಲ್ಲಿ ಇದು ಬರೀ ನಮ್ಮ ಭಾರತ ದೇಶಕ್ಕೆ ಸೀಮಿತವಾದದಲ್ಲ. ಇದು ನಾವು ಎಲ್ಲ ಕಡೆಯೂ ನೋಡ್ಬೋದು. ಶ್ರೀಲ ಪ್ರಭುಪಾದರು ಯಾವಾಗ ಹೊರಗಿನ ದೇಶಕ್ಕೆ ಹೋಗಿದ್ದರು, ಅಲ್ಲಿ ಒಬ್ಬ ವ್ಯಕ್ತಿಗೆ ಭೇಟಿ ಆದಾಗ ಅವ್ರಿಗೆ ಕೇಳ್ತಾರೆ, ನಿಮ್ಮ ಭಾರತದಲ್ಲಿ ಇದು ಯಾಕೆ ಈ ಥರ ಒಂದು ಜಾತಿ ವರ್ಣ ಈ ಥರ ಒಂದು ವ್ಯವಸ್ಥೆ ಇದೆ, ಯಾಕೆ ಇದೆ ಅಂತ ಕೇಳಿದಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ಜಾತಿ ವರ್ಣದ ಒಂದು ವ್ಯವಸ್ಥೆ ಅಲ್ಲ, ಇದು ಎಲ್ಲೂ ಕೂಡ ನೀವು ನೋಡ್ಬೋದು. ಇದು ಒಂದು ನ್ಯಾಚುರಲ್ ಆರ್ಡರ್. ಅಂದರೆ ಅವರ ಗುಣ ಮತ್ತು ಕರ್ಮ ತಕ್ಕಂತೆ ಒಂದು ವ್ಯವಸ್ಥೆ ಭಗವಂತ ಮಾಡಿದ್ದಾನೆ. ಸೊ ಅದು ನಾವು ಬೇಕಾದ್ರೆ ಹೊರಗಿನ ದೇಶದಲ್ಲೂ ಕೂಡ ನೋಡ್ಬೋದು. ಒಂದು ವರ್ಗದ ಜನರು ಅವರು ಇಂಟೆಲೆಕ್ಚುಯಲ್ಸ್ ಆಗಿರ್ತಾರೆ. ಅವರಿಗೆ ಜ್ಞಾನವನ್ನು ಕೊಡೋದಕ್ಕೆ ಅಥವಾ ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದಕ್ಕೆ ಅವ್ರಿಗೆ ಗುಣಗಳಿರುತ್ತೆ. ಅವರು ಬ್ರಾಹ್ಮಣರು. ಮತ್ತು ಇನ್ನೊಬ್ಬರಿಗೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಥವಾ ಒಂದು ಸಿಟಿ ನೋಡ್ಕೊಳ್ಳೋದಕ್ಕೆ, ಪ್ಲ್ಯಾನಿಂಗ್ ಮಾಡೋದಕ್ಕೆ, ಮತ್ತು ಜನರ ಜೀವನವನ್ನು ಹೀಗೆ ಸೊಸೈಟಿನ ಆರ್ಗನೈಸ್ ಮಾಡೋದಕ್ಕೆ ಅವ್ರಿಗೆ ಅಂಥ ಗುಣಗಳಿರೋರಿಗೆ ಕ್ಷತ್ರಿಯರಾಗಿರ್ತಾರೆ. ಮತ್ತು ಇನ್ನೊಬ್ಬರು ವರ್ಗದ ಜನರು ಅವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಅವ್ರಿಗೆ ಒಂದಷ್ಟು ಒಲವು ಇರುತ್ತೆ. ಬಿಸ್ನೆಸ್ ಮಾಡೋದು ಮತ್ತು ಹಣ ಗಳಿಸೋದು ಅಥವಾ ಇಲ್ಲಾಂದರೆ ಫಾರ್ಮಿಂಗ್ ಮಾಡೋದು, ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ರುಚಿ ಇರುತ್ತೆ. ಇಲ್ಲಾಂದರೆ ಯಾವುದು ಮಾಡದೇ ಇದ್ದರೂ ಒಂದು ವರ್ಗದ ಜನರಿಗೆ ಅವರು ಏನೋ ಮಾಡದೇ ಇಲ್ದರೆ ಮಾಡೋಕ್ಕೆ ಬರದೇ ಇದ್ದರೆ ಅವರು ಬೇರೆಯವ್ರನ್ನ ಸಹಾಯ ಮಾಡೋದಕ್ಕೆ ಅವರು ಇರ್ತಾರೆ. ಸೊ ಈ ಥರ 4 ಜನದ ವರ್ಗದ ಜನರು ನಾವು ಎಲ್ಲ ಇಡೀ ಪ್ರಪಂಚದಲ್ಲೂ ನಾವು ನೋಡ್ಬೋದು. ಇದು ಬರೀ ಭಗವಂತ ಮಾಡಿರೋ ಒಂದು ವ್ಯವಸ್ಥೆ ಅಲ್ಲ. ಇದು ಅವರ ಗುಣ ಮತ್ತು ಕರ್ಮದ ತಕ್ಕಂತೆ ಅವರು ಈ ಥರ ಅವರು ಜೀವನವನ್ನು ನಡೆಸಿ ಅವರು ಈ ಸಮಾಜದಲ್ಲಿ ಅವರು ಕರ್ತವ್ಯವನ್ನು ಮಾಡ್ತಾ ಅವರು ಭಗವಂತನ ಸೇವೆಯಲ್ಲಿ ಅವರು ತೊಡಗಬಹುದು. ಮತ್ತು ಇನ್ನೊಂದು
ಗುಣಗಳ ಒಂದಷ್ಟು ಗುಣಗಳು ಯಾವುದು ಬ್ರಾಹ್ಮಣ ಗುಣಗಳನ್ನು ನೋಡಬೇಕಂದ್ರೆ ಬ್ರಾಹ್ಮಣ ಯಾವಾಗಲೂ ಸತ್ಯವಂತಿಕೆ ಆಗಿರಬೇಕು, ಸತ್ಯವನ್ನು ಹೇಳಬೇಕು. ಮತ್ತು ಆರ್ಜವಂ, ಒಬ್ಬ ಬ್ರಾಹ್ಮಣ ತುಂಬ ಸರಳವಾಗಿರಬೇಕು. ಸರಳತೆ, ಸರಳ ಜೀವನ ಮತ್ತು ಉನ್ನತ ಚಿಂತನೆ. ಆದರೆ ಈಗಿನ ಕಾಲದಲ್ಲಿ ಹೇಗಿದೆ, ನಮ್ಮ ಜೀವನ ಶೈಲಿ ತುಂಬ ಹೈಫೈ ಆಗಿದೆ, ಆದರೆ ಅವರ ಚಿಂತನೆಯಲ್ಲಿ ಅಷ್ಟು ಇದಿಲ್ಲ, ಶಾಸ್ತ್ರದ ಪ್ರಕಾರ ತಕ್ಕಂತೆ ಇಲ್ಲ. ಮತ್ತು ಹೀಗೆ ಬ್ರಾಹ್ಮಣನ ಇದು ಗುಣಗಳು ಇನ್ನೂ ಒಂದಿಷ್ಟು ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಯಜನ್ ಯಾಜನ್ ಪಠನ್ ಪಾಠನ್ ದಾನ ಪ್ರತಿಗ್ರಹ. ಬ್ರಾಹ್ಮಣನು ಏನು ಮಾಡಬೇಕಂದ್ರೆ ಯಜನ್ ಅಂದರೆ ಭಗವಂತನ ಆರಾಧನೆ ಮಾಡಬೇಕು. ಮತ್ತು ಯಾಜನ್, ಬೇರೆಯವ್ರಿಗೂ ಕೂಡ ಅವರ ಭಗವಂತನ ಆರಾಧನೆಗೆ ಅವರು ಪ್ರೇರೇಪಿಸಬೇಕು. ಮತ್ತು ಶಾಸ್ತ್ರದ ಪಠನ್, ಶಾಸ್ತ್ರಗಳನ್ನ ನಾವು ಕೂಡ ತಿಳ್ಕೊಬೇಕು, ಓದಬೇಕು, ಕಲಿಬೇಕು, ಮತ್ತು ಬೇರೆಯವ್ರಿಗೂ ಕೂಡ ಬೋಧನೆ ಮಾಡಬೇಕು. ಯಜನ್ ಯಾಜನ್ ಪಠನ್ ಪಾಠನ್ ದಾನ ಮತ್ತು ಪ್ರತಿಗ್ರಹ. ಒಬ್ಬ ಬ್ರಾಹ್ಮಣ ದಾನ ಕೂಡ ಅವನು ತೊಗೊತಾನೆ, ಮತ್ತು ಎಷ್ಟು ತೊಗೊತಾನೆ, ಅಗತ್ಯವಿದ್ದಷ್ಟೇ ದಾನವನ್ನು ಸ್ವೀಕರಿಸಬೇಕು. ಎಷ್ಟು ಬೇಕೋ ಅಷ್ಟು ದಾನವನ್ನು ಸ್ವೀಕರಿಸ್ತಾನೆ. ಮತ್ತು ಮಿಕ್ಕಿದ ಏನಿದೆಯೋ ಅದು ಮತ್ತೆ ಅವರು ವಾಪಸ್ ಬೇರೆ ಸಮಾಜದ ಬೇರೆ ಇದಕ್ಕೆ ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಬಂದು ಬ್ರಾಹ್ಮಣನ 6 ಕರ್ತವ್ಯಗಳು. ಹೀಗೆ ಕರ್ತವ್ಯಗಳಿದೆ ಮತ್ತು ಗುಣಗಳೂ ಇದೆ. ಇದೇ ಥರನೇ ಬ್ರಾಹ್ಮಣರಿಗೆ, ಕ್ಷತ್ರಿಯಗಳಿಗೆ, ವೈಶ್ಯಗೆ ಮತ್ತು ಶೂದ್ರರಿಗೆ ಹೀಗೆ ಅನೇಕ ಥರದ ಕರ್ತವ್ಯಗಳು ಮತ್ತು ಇದನ್ನು ಕರ್ತವ್ಯ ಮತ್ತು ಗುಣಗಳನ್ನೆಲ್ಲ ಬೆಳೆಸ್ಕೊಂಡ್ರೆ ಅದರ ತಕ್ಕಂತೆ ನಾವು ಸಮಾಜವನ್ನು ನಡೆಸೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಿಲ್ಲದೆ ನಾವು ಇನ್ನೊಂದು ಉದಾಹರಣೆ ನೋಡ್ಬೋದು. ಚಾಣಕ್ಯ ಪಂಡಿತರು ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದಲ್ಲಿ ಅವರು ಒಬ್ಬ ಮಂತ್ರಿ ಆಗಿದ್ದರು. ಆದಾಗ ಅವ್ರಿಗೂ ಕೂಡ ನಾವು ನೋಡ್ಬೋದು, ಅವರು ಕೂಡ ಒಬ್ಬ ತುಂಬ ಉನ್ನತವಾದ ಒಂದು ಬ್ರಾಹ್ಮಣರು. ಮತ್ತು ಒಂದು ಸತಿ ಚಂದ್ರಗುಪ್ತ ಮೌರ್ಯರು ಚಾಣಕ್ಯ ಪಂಡಿತಿಗೆ ಒಂದು ದೊಡ್ಡ ಅರಮನೆಯನ್ನು ಕೊಡೋಕ್ಕೆ ಅವರು ನಿರ್ಧಾರ ಮಾಡಿದಾಗ ಅವಾಗ ಚಾಣಕ್ಯ ಪಂಡಿತರು ಏನು ಹೇಳ್ತಾರೆ, ನನಗೆ ಇದು ಬೇಡ ಅಂತ ಅವರು ಹೇಳ್ತಾರೆ. ಹಾಗೆ ಅವರು ತುಂಬ ಒಂದು ಸಿಂಪಲ್ಲಾಗಿ, ಸರಳವಾಗಿ ಒಂದು ಗುಡಿಸಿನಲ್ಲೇ ಅವರು ಇರ್ತಾಯಿದ್ರು. ಹೀಗೆ ಹಾಗಿದ್ದರೂ ಕೂಡ ಒಂದು ಸಿಂಪಲ್ ಆಗಿದ್ದರೂ ಅವರು ಒಂದು ರಾಜನಿಗೆ ಮಾರ್ಗದರ್ಶನ ನೀಡಿ ಅವ್ರಿಗೆ ಏನೇ ಬೇಕಾದರೂ ಅವರಿಗೆ ಗೈಡೆನ್ಸನ್ನು ಕೊಡ್ತಾಯಿದ್ರು. ಇವತ್ತಿನ ಶ್ಲೋಕದಲ್ಲಿ ನಾವು ನೋಡ್ಬೋದು, ಶೃಂಗಿಯನ್ನು ಏನು ಮಾಡ್ತಾನೆ, ಶಮಿಕ ಋಷಿಯ ಒಬ್ಬ ಮಗ, ಅವನು ಕೂಡ ಬ್ರಾಹ್ಮಣನಾಗಿರೋದ್ರಿಂದ ಅವನ ಒಂದು ಏನು ಕಲ್ತಿದ್ದಾನೆ ಬ್ರಹ್ಮ ಜ್ಞಾನವನ್ನು ಮತ್ತು ಅನೇಕ ತಪಸ್ಸದಿಂದ ಅವ್ರಿಗೆ ಸಿಕ್ಕಿರೋ ಶಕ್ತಿನ ಏನು ಮಾಡ್ತಾನೆ, ದುರುಪಯೋಗ ಮಾಡ್ತಾನೆ. ಹೀಗೆ ಶಕ್ತಿ ಹೇಗೆ ಅವನಿಗೆ ಒಂದು ಅಧಿಕಾರ ಸಿಕ್ಕಿದೆ, ಬ್ರಾಹ್ಮಣನಿಗೆ ಒಂದಷ್ಟು ಅಧಿಕಾರ ಇದ್ದಾಗ ಅವನು ಅದನ್ನು ಸರಿಯಾಗಿ ಉಪಯೋಗಿಸಲಿಲ್ಲ. ಆದ್ದರಿಂದ ಶ್ರೀಲ ಪ್ರಭುಪಾದರು ಇವತ್ತಿಂದ ಭಾವಾರ್ಥದಲ್ಲಿ ಹೇಳ್ತಾರೆ, ಈ ವರ್ಣಾಶ್ರಮದ ಭಗವಂತ ಏನು ಕ್ರಿಯೇಟ್ ಮಾಡಿದ್ರು, ವರ್ಣಾಶ್ರಮದ ವ್ಯವಸ್ಥೆ ಏನು ಮಾಡಿದ್ರು, ಅದರ ಪತನ ಅದು ಹೇಗೆ ನಾಶವಾಯಿತು, ಹೇಗೆ ಈಗಿನ ಕಾಲದಲ್ಲಿ ನಾವು ಇವಾಗ ನೋಡ್ತಿರೋ ಹಾಗೆ ಸಮಾಜದಲ್ಲಿ ಹೇಗೆ ಈ ಪರಿಸ್ಥಿತಿ ಹೇಗೆ ಬಂದಿತ್ತು, ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಈ ಒಂದು ಘಟನೆಯಿಂದ. ಶೃಂಗಿಯ ಒಂದು ಶಾಪ ಹೇಗೆ ರಾಜನಿಗೆ ಹಾಕ್ತಾನೋ, ಅವ ಒಬ್ಬ ಪ್ರಭುಪಾದ ಹೇಳ್ತಾರೆ ಇನ್ಎಕ್ಸ್ಪೀರಿಯನ್ಸ್ಡ್ ಬಾಯ್, ಅಂದರೆ ಅನನುಭವಿಯಾದ ಕುಮಾರ. ಅವನಿಗೆ ಅನುಭವ ಇರಲಿಲ್ಲ, ಅವನಿಗೆ ಸರಿಯಾದ ಜ್ಞಾನ ಇಲ್ಲದೇ ಇರೋದ್ರಿಂದ ರಾಜನಿಗೆ ಶಾಪ ಹಾಕ್ಬಿಡ್ತಾನೆ. ಆದ್ದರಿಂದ ಏನಾಯಿತು, ವರ್ಣಾಶ್ರಮದ ಒಂದು ಸಿಸ್ಟಮ್ ಏನು ಭಗವಂತ ಕ್ರಿಯೇಟ್ ಮಾಡಿದ ಅದು ನಾಶವಾಗೋದಕ್ಕೆ ಶುರು ಆಗಿದ್ದು ಈ ಘಟನೆಯಿಂದನೇ. ಹೀಗೆ ಅವನು ತನ್ನ ಬ್ರಾಹ್ಮಣನ ಇರುವ ಒಂದು ಶಕ್ತಿಯನ್ನು ಅವನು ದುರುಪಯೋಗಿಸಿ ಹೀಗೆ ಒಂದು ತಪ್ಪಿಗೆ ಅವನು ಇವಾಗ ಒಳಗಾಗಿದ್ದ. ಅದರಿಂದನೇ ಈಗಿನ ನಾವು ಸೊಸೈಟಿದ ಏನು ನೋಡ್ತಿರೋ ಸ್ಟ್ರಕ್ಚರ್ ಎಲ್ಲ ಹಂಗಿಂದನೇ ಇಲ್ಲಿಂದನೇ ಶುರು ಆಗಿತ್ತು. ಹೀಗೆ ಒಬ್ಬರಿಗೆ ನಮಗೆ ಯಾವುದೇ ಥರದ ನಮಗೆ ಅಧಿಕಾರ ಸಿಕ್ಕಿದ್ರೂ ಕೂಡ ಆ ಅಧಿಕಾರನ ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಕೂಡ ನಮಗೆ ಸರಿಯಾದ ಬಳಸುವ ಒಂದು ಅರ್ಹತೆ ಇರಬೇಕು. ಅರ್ಹತೆ ಇಲ್ಲದಿದ್ದರೆ ನಾವು ಬೇರೆಯವರಿಗೆ ಈ ಥರ ಅಪಾಯಕಾರಿಯಾಗಿ ನಾವು ಇದರ ಒಂದು ಕಾರ್ಯವನ್ನು ನಾವು ಕೂಡ ಮಾಡ್ಬೋದು. ಮತ್ತು ಕಲಿಯುಗದ ಬ್ರಾಹ್ಮಣರು ಹೇಗಿದ್ದಾರೆ ಅಂತ ಶ್ರೀಲ ಪ್ರಭುಪಾದರು ಇವತ್ತಿನ ಭಾವಾರ್ಥದಲ್ಲೂ ಹೇಳಿದ್ದಾರೆ.
ಸೊ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ನಾನು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಾನು ತುಂಬ ಶ್ರೇಷ್ಠನಾಗಿದ್ದೇನೆ ಅಂತ ಈ ಥರ ಅಂದ್ಕೊಳ್ಳೋರು ಏನಾಗಿದೆ, ಇದರಿಂದ ನಮ್ಮ ಇದು ವೇದಿಕ್ ಸಿಸ್ಟಮ್ ಏನಿತ್ತು ಅದರಿಂದ ನಮಗೆ ಅದು ಇವಾಗ ನಾಶ ಆಗಿದೆ. ಆದರೆ ಮೂಲ ಉದ್ದೇಶ ಏನು, ಈ ವರ್ಣಾಶ್ರಮದ ಮೂಲ ಉದ್ದೇಶ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಅವರು ಸಹಕಾರದಿಂದ ಭಗವಂತನ ಸೇವೆಯಲ್ಲಿ ತೊಡಗಿ ಅವರು ಎಲ್ಲರ ಹಿತಕ್ಕಾಗಿ ಕೆಲಸ ಮಾಡ್ತಾರೆ. ಸೊ ಇದು ಒಂದು ವರ್ಣಾಶ್ರಮದ ಉದ್ದೇಶ. ವರ್ಣಾಶ್ರಮದ ಉದ್ದೇಶ ಬಂದು ನಾನು ನಿನಗಿಂತ ದೊಡ್ಡವನು, ನಾನು ನಿನಗೆ ಮೇಲೆ ಡಾಮಿನೇಟ್ ಮಾಡ್ತೀನಿ, ಇದರದ ಉದ್ದೇಶ ಅದನ್ನು ಅಲ್ವೇ ಅಲ್ಲ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಶೃಂಗಿಯ ಒಬ್ಬ ಹುಡುಗ ನೋಡಿದ್ರ ಹಾಗೆ ಅವನು ಒಬ್ಬ ಬ್ರಾಹ್ಮಣ ತಂದೆಯ ಮಗನಾಗಿದ್ದರಿಂದ ಅವನೊಬ್ಬ ಅಹಂಕಾರ ಆಗಿದ್ದಾನೆ. ಮತ್ತು ಅದು ಶ್ರೀಲ ಪ್ರಭುಪಾದರು ಒಂದು ಇಂಗ್ಲೀಷಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಪಫ್ಡ್ ಅಪ್ ಅಂತ. ಪಫ್ಡ್ ಅಪ್ ಅಂದರೆ ತುಂಬ ಅಹಂಕಾರದಿಂದ ಒಬ್ಬ ತುಂಬ ನಾನೇ ತುಂಬ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂತ ಅಂದ್ಕೊಳ್ಳೋರು. ಸೊ ಅದಕ್ಕೆ ಹೀಗೆ ಒಬ್ಬ ವ್ಯಕ್ತಿ ಯಾವಾಗ ಅಹಂಕಾರಿ ಆಗ್ತಾನೋ ಅವನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಅವನು ಕಳ್ಕೊಂಡ್ಬಿಡ್ತಾನೆ. ಮತ್ತು ನಾವು ಹೀಗೆ ಇದೇ ಥರದ ಒಂದು ಸಿಮಿಲಾರಿಟಿ ಒಂದು ನಾವು ನಮ್ಮ ಭಕ್ತರ ಸಮಾಜದಲ್ಲೂ ಅವಾಗ ನೋಡ್ಬೋದು. ಭಕ್ತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗೂ ಕೂಡ ನಾವು ಶ್ರೀಲ ಪ್ರಭುಪಾದ ಹೇಳಿರೋ ಮಾತನ್ನು ನಾವು ಫಾಲೋ ಮಾಡ್ತಾ ಇರುವಾಗ ಒಂದೊಂದು ಸತಿ ಯಾವಾಗ ನಮಗೂ ಕೆಲವು ಸತಿ ಅನಿಸ್ಬೋದು, 16 ಮಾಲೆ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ನಾನಿವಾಗ ಒಂದು ಭಕ್ತರಾಗಿದ್ದೇನೆ, ಈ ಉಳಿದಿರೋರೆಲ್ಲ ಭಕ್ತರಲ್ಲ, ಈ ಥರ ಅಂತ ಒಂದು ಮನೋಭಾವನೆ ಭಕ್ತರಲ್ಲೂ ಕೂಡ ಬರ್ಬೋದು. ಆದರೆ ಇದೇ ಮನೋಭಾವನೆ ನಮಗೆ ಅದು ಪತನಕ್ಕೆ ಒಂದು ಕಾರಣ ಆಗುತ್ತೆ. ಅದಕ್ಕೆ ಭಕ್ತರು ಯಾವಾಗಲೂ ಹೇಗಿರಬೇಕಂತ ಭಾರತದಲ್ಲೂ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ನಮ್ಮ ಭಕ್ತರ ಸಮಾಜದಲ್ಲಿ ಶ್ರೀಲ ಪ್ರಭುಪಾದರು ಒಂದು ಸಿಸ್ಟಮ್ ಮಾಡಿದ್ದಾರೆ. ಬೇರೆ ಭಕ್ತರನ್ನು ನಾವು ಹೇಗಂತ ಕರಿತೀವಿ, ಪ್ರಭು ಅಂತ ಕರಿತೀವಿ. ಸೊ ಇದರ ಏನು ಇದರದ ಉದ್ದೇಶ ಅಂದರೆ, ಪ್ರಭು ಅಂತ ಬೇರೆಯವರಿಗೆ ಕರೆಯುವಾಗ ಅವರು ಬೇರೆಯವ್ರನ್ನ ನಾವು ಸೇವೆ ಮಾಡೋದಕ್ಕೆ ಒಂದು ಮನೋಭಾವನೆಯನ್ನು ಬೆಳೆಸ್ಕೊತೀವಿ. ಇಲ್ಲದಿದ್ದರೆ ಏನಾಗುತ್ತೆ, ಎಲ್ಲರೂ ನಾನು ಯಾಕೆ ಬೇರೆಯವ್ರಿಗೆ, ಈ ಸಾಮಾನ್ಯವಾಗಿ ಭೌತಿಕ ಜಗತ್ತಲ್ಲಿ ನೋಡಿದ್ರೆ ನಾನು ಯಾಕೆ ಬೇರೆಯವ್ರ ಮಾತು ಕೇಳಬೇಕು, ನಾನು ಯಾಕೆ ಬೇರೆಯವ್ರು ಫಾಲೋ ಮಾಡಬೇಕು, ನಾನು ಯಾಕೆ ಬೇರೆಯವ್ರಿಗೆ ಸೇವೆ ಮಾಡಬೇಕು, ಎಲ್ಲರೂ ನನಗೆ ಗೌರವಿಸಲಿ, ಎಲ್ಲರೂ ನನಗೆ ನನ್ನ ಮಾತೇ ಕೇಳಲಿ ಅಂತ ಈ ಥರ ಒಂದು ಏನು ಮನೋಭಾವನೆ ಇದೆ ಅದನ್ನು ಬೆಳೆಸ್ಕೊಂಡಿದ್ದೀವಿ ಎಷ್ಟೊಂದು ಜನ್ಮದಿಂದ. ಸೊ ಇದು ಅದರ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕಾದ್ರೆ ನಮಗೆ ವಿನಮ್ರತೆ ಆಗಿರಬೇಕು. ಅದಕ್ಕೆ ಇದು ನಾವು ಭಕ್ತರ ಸಮಾಜದಲ್ಲಿ ನಾವು ಬೇರೆಯವ್ರಿಗೆ ಏನು ಹೇಳ್ತೀವಿ, ಪ್ರಭು ಅಂತ ಬೇರೆಯವ್ರಿಗೆ ನಾವು ಅಡ್ರೆಸ್ ಮಾಡ್ತೀವಿ. ಆದರೆ ಬೇರೆಯವ್ರು ಯಾವಾಗ ನಮಗೆ ಪ್ರಭು ಅಂತ ಹೇಳ್ತಾರೋ ನಾವು ಅವಾಗ ಅವನ ಸ್ವಾಮಿ ಅಂತ ನಾವು ಅನ್ಕೊಬಾರ್ದು. ಅವಾಗಲೂ ಕೂಡ ನಾವು ಅವರಿಗೆ ದಾಸರಾಗಿದ್ದೇವೆ, ದಾಸನಾಗಿ ನಾವು ಭಕ್ತರ ಸಮಾಜದಲ್ಲಿ ಬೇರೆಯವರಿಗೆ ನಾವು ಸೇವೆಯನ್ನು ಮಾಡಬೇಕು. ಒಂದ್ಸಲಿ ಶ್ರೀಲ ಪ್ರಭುಪಾದರ ಸಮಯದಲ್ಲಿ ಒಂದು ದೀಕ್ಷಾ ಸೆರಿಮನಿಯನ್ನು ಕಂಡಕ್ಟ್ ಮಾಡ್ತಾರೆ. ಆ ದೀಕ್ಷಾ ಸೆರಿಮನಿ ಆದಮೇಲೆ ಎಲ್ಲರಿಗೂ ಭಕ್ತರಿಗೆ ಒಂದು ಭಗವಂತನ ನಾಮ ಒಂದು ಹೊಸ ಹೆಸರು ಬರುತ್ತೆ. ಆ ಸೆರಿಮನಿ ಆದಮೇಲೆ ಶ್ರೀಲ ಪ್ರಭುಪಾದರ ಅವ್ರ ರೂಮಲ್ಲಿದ್ದಾಗ ಇಬ್ಬರು ಭಕ್ತರು ಈ ಥರ ಮಾತಾಡ್ತಾ ಇರ್ತಾರೆ. ನನಗೆ ಒಂದು ತುಂಬ ಸಿಂಪಲ್ ಹೆಸರು ಬಂದಿದೆ, ಪರಮಾತ್ಮ ದಾಸ್ ಅಂತ ಬಂದಿದೆ, ಆದರೆ ನಿನಗೆ ತುಂಬ ಚೆನ್ನಾಗಿರೋ ಹೆಸರು ಸಿಕ್ಕಿದೆ, ರಾಧಾ ಮಾಧವ್ ದಾಸ್ ಅಂತ. ಸೊ ಈ ಥರ ಇಬ್ಬರು ಮಾತಾಡ್ತಾ ಇರ್ತಾರೆ. ಸೊ ಈ ಥರ ಮಾಡ್ತಾ ಇದ್ದಾಗ ಶ್ರೀಲ ಪ್ರಭುಪಾದರು ಅವರು ಕೇಳ್ಕೊತಾರೆ, ಇಬ್ಬರು ಮಾತಾಡ್ತಾ ಇರೋದು, ನಿನಗೆ ತುಂಬ ಚೆನ್ನಾಗಿರೋ ದೀಕ್ಷೆಯ ಹೆಸರು ಸಿಕ್ಕಿದೆ, ನನಗೆ ತುಂಬ ಸಿಂಪಲ್ಲಾಗಿ ಪರಮಾತ್ಮ ದಾಸ್ ಅಂತ ಸಿಕ್ಕಿದೆ ಅಂತ ಅಂದ್ಕೊಂಡಾಗ ಶ್ರೀಲ ಪ್ರಭುಪಾದ ಹೇಳ್ತಾರೆ, ನಿನ್ನ ಹೆಸರಿನಲ್ಲಿ ಮುಖ್ಯವಾದ ಪಾರ್ಟ್ ಬಂದು ದಾಸ, ಅದರ ಮೇಲೆ ನಾವು ಗಮನ ಕೊಡಬೇಕು. ನಾವು ಒಂದು ಭಗವಂತನ ನಾಮ ಇದೆ, ಆ ನಾಮ ಆದಮೇಲೆ ಏನಿದೆ ದಾಸ ಅಂತ. ಸೊ ನಾವು ಸೇವಕರು, ಅದು ನಮ್ಮದು ಮುಖ್ಯವಾದ ಇದು ಪಾರ್ಟು. ಸೊ ಅದಕ್ಕೆ ದಾಸತ್ವವನ್ನು ಬೆಳೆಸ್ಕೊಬೇಕು. ಸೊ ಅದು ಬಂದು ಸೊ ಹೀಗೆ ಭಗವಂತನ ಸೇವಕರು ನಾವು ಅಂತ ಅಂದ್ಕೊಂಡೆ ಈ ದಾಸತ್ವವನ್ನು ನಾವು ಬೆಳೆಸ್ಕೊಬೇಕು. ಚೈತನ್ಯ ಮಹಾಪ್ರಭುಗಳು ಅವರು ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು, ನಾನು ಬ್ರಾಹ್ಮಣಲ್ಲ, ಗೃಹಸ್ಥನಲ್ಲ, ಸನ್ಯಾಸಿ ಅಲ್ಲ, ವೈಶ್ಯ ಅಲ್ಲ, ನಾನು ಗೋಪಿ ಬರ್ತು ಪದಕಮಲೆಯೋ ದಾಸ ದಾಸಾನು ದಾಸ. ಇದೇ ನಮ್ಮ ನಿಜವಾದ ಐಡೆಂಟಿಟಿ ಅಥವಾ ನಮ್ಮ ಇದು ಬಂದು ನಮ್ಮ ಭಾನುಭಾವನೆ ಏನು. ಚೈತನ್ಯ ಮಹಾಪ್ರಭು ಅವರು ಸಾಕ್ಷಾತ್ ಭಗವಂತ ಅವ್ರು ಹೇಳ್ಬೋದಲ್ಲ, ನಾನು ರಾಧಾಕೃಷ್ಣನ ಭಕ್ತ ನಾನು ಅಂತ ಹೇಳ್ಬೋದು, ಅಥವಾ ರಾಧಾಕೃಷ್ಣನ ಸೇವಕ ನಾನು ಅಂತ ಹೇಳ್ಬೋದು. ಆದರೆ ಚೈತನ್ಯ ಮಹಾಪ್ರಭು ಏನು ಹೇಳ್ತಾರೆ, ದಾಸ ದಾಸ ದಾಸಾನು ದಾಸ, ದಾಸರಿಗಿಂತ ದಾಸನಾಗಿ ನಾನು ಅಂತ ಈ ಥರ ಒಂದು ಮೆಂಟಾಲಿಟಿಯನ್ನು ಭಕ್ತರು ಬೆಳೆಸ್ಕೋಬೇಕು. ಈ ಥರ ಇಲ್ಲದಿದ್ದರೆ ಏನಾಗುತ್ತೆ, ಇವತ್ತಿನ ಭಾವಾರ್ಥದಲ್ಲಿ ನೋಡಿದೋ ಹಾಗೆ
ಮುಂದೆ ಇನ್ನೊಂದು ಪಾಯಿಂಟ್ ಬರುತ್ತೆ, ಆವಾಗ ನೋಡುವಂತೆ. ಮತ್ತು ಇನ್ನೊಂದು ಪಾಯಿಂಟ್ ಬಂದು ಇದರಲ್ಲಿ ಶ್ರೀಲ ಪ್ರಭುಪಾದರು ಹೇಳಿರೋ ಹಾಗೆ ಸುಳ್ಳು ಪ್ರತಿಷ್ಠೆ ಅಥವಾ ಫಾಲ್ಸ್ ಪ್ರೆಸ್ಟೀಜ್, ಈ ಥರ ಈ ವರ್ಣಾಶ್ರಮದ ಹೇಗೆ ವ್ಯವಸ್ಥೆ ಹೇಗೆ ಇವಾಗ ನಾಶವಾಗಿದೆಯೋ ಅದು ಬಂದು ಶುರು ಆಗಿದ್ದು ಹೇಗೆ ಫಾಲ್ಸ್ ಪ್ರೆಸ್ಟೀಜ್ ಬೆಳೆಸ್ಕೊಳ್ಳೋದ್ರಿಂದ ಅಥವಾ ಸುಳ್ಳು ಪ್ರತಿಷ್ಠೆ. ನಾನು ಈ ಕುಟುಂಬದಲ್ಲಿ ಜನಿಸಿದ್ದೇನೆ ಅಥವಾ ನಾನು ಹಿಂಗೆ ಒಂದು ಪದವಿ ಸಿಕ್ಕಿದೆ, ಪೊಸಿಷನ್ ಸಿಕ್ಕಿದೆ, ನೇಮ್ ಫೇಮ್ ಸಿಕ್ಕಿದೆ, ಈ ಥರ ಅಂದ್ಕೊಂಡು ಅವರು ಹೆಮ್ಮೆ ಆಗಿದ್ದರಿಂದ ಬೇರೆಯವರಿಗೆ ಕೀಳಾಗಿ ನೋಡ್ತಾರೆ. ನಾನೇ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ಕೊಂಡು ಅವರೇನು ಮಾಡ್ತಾರೆ, ಬೇರೆಯವರಿಗೆ ಕೀಳಾಗಿ ನೋಡ್ತಾರೆ. ಸೊ ಹೀಗೆ ಫಾಲ್ಸ್ ಪ್ರೆಸ್ಟೀಜ್ ನಾವು ಏನು ಅನ್ಕೊಬೇಕು, ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದೇವೆ, ಜಪ ಮಾಡ್ತಾಯಿದ್ದೀವಿ, ಸೇವೆ ಮಾಡ್ತಾಯಿದ್ದೀವಿ, ಹೀಗೆ ಜನರು ಎಲ್ಲ ಸಮಾಜದಲ್ಲಿ ನೋಡ್ತಾರೆ. ಸೊ ಈ ಥರ ಆದಾಗ ನಾವೇನು ಅನ್ಕೊಬೇಕು, ಇವೆಲ್ಲ ನಾನು ಮಾಡ್ತಿರೋದು ನನ್ನ ಎಬಿಲಿಟೀಸಿಂದ ಅಲ್ಲ, ನನ್ನ ಇದರಿಂದ ಅಲ್ಲ, ಇದು ಶ್ರೀಲ ಪ್ರಭುಪಾದರ ಒಂದು ಕರುಣೆಯಿಂದ ಅವ್ರಿಗೆ ನಮಗೆ ಸಿಕ್ಕಿರೋ ಒಂದು ಆಶೀರ್ವಾದದಿಂದ ನಾವು ಒಂದಷ್ಟು ಸೇವೆ ಅಥವಾ ನಾವು ಕೃಷ್ಣ ಪ್ರಜ್ಞೆ ಭಕ್ತನಾಗಿ ನಾವು ಇಲ್ಲಿ ಸಮಾಜದಲ್ಲಿ ನಾವು ಸ್ವಲ್ಪ ಸೇವೆ ಮಾಡೋದಕ್ಕೆ ಆಗ್ತಾಯಿದೆ. ಸೊ ಈ ಥರ ಒಂದು ಮನೋಭಾವನೆ ಕೂಡ ನಾವು ಬೆಳೆಸ್ಕೊಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ನಿಧಾನಕ್ಕೆ ನಾನು ಇಷ್ಟು ವರ್ಷ ಇದ್ದೀನಿ, ಇಷ್ಟೊಂದು ಸೇವೆ ಮಾಡಿದ್ದೀನಿ ಅಥವಾ ಈ ಥರ ಅಂದ್ಕೊಂಡು ಏನಾಗುತ್ತೆ, ನಾವು ಅಪರಾಧ ಮಾಡೋಕ್ಕೆ ಶುರು ಮಾಡ್ಬೋದು. ಇಲ್ಲದಿದ್ದರೆ ನಾವು ಅನೇಕ ಥರದ ತಪ್ಪು ಧಾರಣೆಯನ್ನು ನಾವು ಬೆಳೆಸ್ಕೊಬೋದು. ಇದಕ್ಕೂ ಕೂಡ ಭಾಗವತಂನಲ್ಲಿ ಒಂದು ಉದಾಹರಣೆ ಇದೆ. 4ನೇ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿಯರು ಅವರು ಏನು ಮಾಡ್ತಾರೆ, ಅವರು ಒಂದು ಯಜ್ಞ ನಡೀತಾ ಇರುವಾಗ ಎಲ್ಲ ಇಡೀ ಬ್ರಹ್ಮಾಂಡದಿಂದ ಎಲ್ಲ ಥರದ ಪರ್ಸ್ನಾಲಿಟೀಸ್ಗಳನ್ನ ಇನ್ವೈಟ್ ಮಾಡ್ತಾರೆ. ಅದರಲ್ಲಿ ಆ ಸಭೆಯಲ್ಲಿ ಶಿವನು ಕೂಡ ಇರ್ತಾನೆ. ಸೊ ಆ ಸಭೆಯಲ್ಲಿ ಯಾವಾಗ ದಕ್ಷ ಪ್ರಜಾಪತಿಯರು ಬರ್ತಾರೋ ಅವಾಗ ಎಲ್ಲರೂ ಅವ್ರಿಗೆ ಎದ್ದು ನಿಂತು ಅವ್ರಿಗೆ ಗೌರವಿಸ್ತಾರೆ, ಆದರೆ ಶಿವ ಮಾತ್ರ ಎದ್ದೇಳೋದಿಲ್ಲ. ಸೊ ಅದಕ್ಕೆ ಇದೊಂದು ಆ್ಯಕ್ಟನ್ನು ನೋಡಿ ದಕ್ಷ ಪ್ರಜಾಪತಿ ಏನಾಗುತ್ತೆ, ಅವ್ರಿಗೆ ಅಪಮಾನ ಆಗುತ್ತೆ. ನೋಡಿ, ಇವನು ಬಂದು ನನ್ನ ಮೊಮ್ಮಗ, ನಮ್ಮ ಸನ್ ಇನ್ ಲಾ ಆಗಿದ್ರೂ ಕೂಡ ಅವನು ನನಗೆ ಸರಿಯಾಗಿ ಗೌರವಿಸ್ತಿಲ್ಲ ಅಂದ್ಬಿಟ್ಟು ಅವ್ರಿಗೆ ಅಪಮಾನ ಆಗುತ್ತೆ. ಅದರಿಂದ ಆದರೆ ಶಿವ ಬಂದು ಯಾರು ಅವರು ಶಿವ ಬಂದು ಅವರೆಲ್ಲ ದೇವತೆಗಳವ್ರಿಗೆ ಪೂಜೆ ಮಾಡುವಂಥ ಒಂದು ಮಹಾನ್ ವ್ಯಕ್ತಿ ಅವರು ಶಿವ. ಸೊ ಇಲ್ಲಿ ಆದರೆ ದಕ್ಷ ಪ್ರಜಾಪತಿ ಬಂದು ಅವನೊಬ್ಬ ಪ್ರಜಾಪತಿ ಅಷ್ಟೇ. ಭಗವಂತ ಕೊಟ್ಟಿರೋ ಒಂದು ಕರ್ತವ್ಯದ ಪ್ರಕಾರ ಅವನಿಗೊಂದು ಇಂಪಾರ್ಟೆಂಟ್ ಪೊಸಿಷನ್ ಇದೆ, ಆದರೆ ಅವನು ಶಿವಕ್ಕಿಂತ ಅವನು ದೊಡ್ಡವನಲ್ಲ. ಆದರೆ ಅವನೇನು ಅನ್ಕೊತಾನೆ, ನಾನು ಶಿವಕ್ಕಿಂತ ದೊಡ್ಡವನು, ಅವನು ನನಗೆ ರೆಸ್ಪೆಕ್ಟೇ ಕೊಡ್ತಾನೆ ಅಂದ್ಬಿಟ್ಟು ಅವನಿಗೆ ಅಪಮಾನ ಮಾಡ್ಕೊತಾನೆ. ಸೊ ಹೀಗೆ ಮೆಟೀರಿಯಲ್ ವರ್ಲ್ಡಲ್ಲಿ, ಭೌತಿಕ ಜಗತ್ತಿನಲ್ಲಿ ಈ ಪೊಸಿಷನ್ನು ಮತ್ತು ಪವರೆಲ್ಲ ತುಂಬ ಮಹತ್ವವಾದದ್ದು. ಆದರೆ ಅವೆಲ್ಲ ಸಿಕ್ಕಿದ ಮೇಲೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ನೋಡಬೇಕು. ಇಲ್ಲಿ ದಕ್ಷ ಪ್ರಜಾಪತಿಗೆ ಅದು ಸಿಕ್ಕಿದ್ರೂ ಕೂಡ ಅವ್ರೇನು ಮಾಡ್ತಿದ್ದಾರೆ, ಇವರಿಗೆ ಯಾರು ಈ ಸಭೆಯಲ್ಲಿ ಯಾರು ದೊಡ್ಡವರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅವರಿಗೆ ಅರ್ಥ ಆಗ್ತಾಯಿಲ್ಲ ಅವರಿಗೆ. ಸೊ ಹೀಗೆ ಯಾಕೆ ಅಂದರೆ ಅವ್ರು ಏನ್ಕೊಂಡಿದ್ದಾರೆ, ನಾನೊಬ್ಬ ದಕ್ಷ ಪ್ರಜಾಪತಿ, ನಾನು ಶಿವನ ಫಾದರ್ ಇನ್ ಲಾ ಆಗಿದ್ದೇನೆ, ಅದಕ್ಕೆ ನಾನು ಅವ್ರಿಗೆ ತುಂಬ ಅದರ ಹೆಮ್ಮೆ ಪಟ್ಟು ಅವರಿಗೆ ಈ ಥರ ಒಂದು ತಪ್ಪನ್ನು ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಹೀಗೇ ಕೂಡ ನಾವು ನೋಡ್ಬೋದು, ಈಗಿನ ಸಮಾಜದಲ್ಲೂ ಕೂಡ ಜಗತ್ತಿನಲ್ಲಿ ಮಾನವರು ನಾವು ತುಂಬ ಅಡ್ವಾನ್ಸ್ ಆಗಿದ್ದೇವೆ ಅಥವಾ ತುಂಬ ಪ್ರಗತಿಯನ್ನು ಹೊಂದಿದ್ದೇವೆ ಅಂದ್ಕೊಂಡು ಪ್ರಾಣಿಗಳ ಮೇಲೆ ಕೂಡ ನಾವು ಅದನ್ನು ನಮ್ಮ ಏನಂತಾರೆ ಸುಪೀರಿಯಾರಿಟಿ, ಅದನ್ನು ನಾವು ಪ್ರಾಣಿಗಳ ಮೇಲೂ ನಾವು ಇದು ಮಾಡ್ತಾಯಿದ್ದೀವಿ. ಅದು ಒಂದು ಯಾವ ರೀತಿಯಲ್ಲಿ ತೋರಿಸ್ಕೊತಾ ಇದ್ದೀವಿ ಅಂದರೆ, ಬೈ ಓಪನಿಂಗ್ ಕಸಾಯಿ ಖಾನೆಗಳು, ಅಂದರೆ ಪ್ರಾಣಿಗಳ ಹತ್ಯೆ ಮಾಡೋದಕ್ಕೆ ಅನೇಕ ಥರದ ಕಸಾಯಿ ಖಾನೆಗಳು ಓಪನ್ ಆಗಿದೆ. ಮತ್ತು ಇವೆಲ್ಲ ಇದರ ಉದ್ದೇಶ ಏನು, ಎಲ್ಲ ಪ್ರಾಣಿಗಳು ನನ್ನ ನಾಲಿಗೆಯ ಸಂತೋಷಕ್ಕೆ, ನನ್ನ ಹೊಟ್ಟೆಯ ಸಂತೋಷಕ್ಕಾಗಿ ನಾನು ಅದನ್ನು ಸಾಯಿಸ್ಬಿಟ್ಟು ನನ್ನ ತೃಪ್ತಿಗಾಗಿ ನಾನು ಅದನ್ನು ತೊಗೊತೀನಿ. ಇದು ಕೂಡ ಬಂದು ನಾವು ತುಂಬ ಅಹಂಕಾರಗೊಂಡಿದ್ದೇವೆ, ಅಂದ್ಕೊಳ್ತೀವಿ ನಾವೆಲ್ಲರಿಗಿಂತ ಸುಪೀರಿಯರ್ ಆಗಿದ್ದೇವೆ, ಅದಕ್ಕೆ ನಾವೆಲ್ಲ ಈ ಪ್ರಾಣಿಗಳ ಏನಿದೆ ಇವರು ಪ್ರಾಣಿಗಳ ಏನು ಅಷ್ಟು ಉಪಯೋಗವಂಥದ್ದು ಏನಿಲ್ಲ. ಸೊ ಅದಕ್ಕೆ ಅವ್ರನ್ನೆಲ್ಲರನ್ನೂ ಸಾಯಿಸ್ಬಿಟ್ಟು ನಾವು ನಮ್ಮ ಇದಕ್ಕೆ ಅವ್ರನ್ನ ಉಪಯೋಗಿಸ್ತಾ ಇದ್ದೀವಿ. ಸೊ ಆದ್ದರಿಂದ ಏನಾಗ್ತಾಯಿದೆ, ಪ್ರಕೃತಿಯು ಕೂಡ ಒಂದು ರಿಯಾಕ್ಷನ್ ಬರ್ತಾಯಿದೆ. ಅದು ಬಂದು ಯುದ್ಧದಿಂದ, ಜಗತ್ತಿನಲ್ಲಿ ಏನೇ ಯುದ್ಧಗಳು ನಡೀತಾ ಇದೆಯೋ ಆ ಯುದ್ಧಗಳ ಒಂದು ರಿಯಾಕ್ಷನ್ ಯಾಕೆ ಬರ್ತಾ ಇರೋದು, ಈ ಕ್ಲಾಸ್ ಶುರು ಆಗೋದ್ರಿಂದ ಅರ್ಧ ಗಂಟೆ ಆಗಿದೆ, ಅರ್ಧ ಗಂಟೆಯಲ್ಲಿ ಸಾವಿರಾರು ಲಕ್ಷಾನು ಗಂಟೆ ಪ್ರಾಣಿಗಳು ಇವಾಗಲೇ ಸಾಯಿಸ್ಬಿಟ್ಟಿರ್ತಾರೆ. ಸೊ ಅದರದ್ದು ಎಲ್ಲ ಒಂದು ರಿಯಾಕ್ಷನ್ ಬಂದು ಯುದ್ಧದ ಒಂದು ರೀತಿಯಲ್ಲಿ ಬರುತ್ತೆ. ಯುದ್ಧದ ರೀತಿಯಲ್ಲಿ
ಪ್ರಕೃತಿ ಏನು ಮಾಡುತ್ತೆ, ಒಂದಷ್ಟು ಜನನ ಒಂದು ಕಡೆ ತೊಗೊಳುತ್ತೆ, ಇನ್ನೊಂದಷ್ಟು ಜನ ತೊಗೊಂಡು ನೀವಿಬ್ಬರು ಜಗಳ ಆಡ್ಕೊಳ್ಳಿ ಅಂದ್ಬಿಟ್ಟು ಮುಗಿಸ್ಕೊಂಬಿಡಿ ಅಂದ್ಬಿಟ್ಟು ಈ ಥರ ಒಂದು ರಿಯಾಕ್ಷನ್ನು ಪ್ರಕೃತಿಯು ಕೂಡ ತರುತ್ತೆ. ಸೊ ಹೀಗೆ ಫಾಲ್ಸ್ ಪ್ರೆಸ್ಟೀಜ್, ಸುಳ್ಳು ಪ್ರತಿಷ್ಠೆಯನ್ನು ಇದರಿಂದ ಪ್ರಭಾವದಿಂದ ಮುಕ್ತರಾಗೋದಕ್ಕೆ ಭಕ್ತರು ಏನು ಮಾಡಬೇಕಂತ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ತೃಣಾದಪಿ ಶೃಣೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ಅದಕ್ಕೆ ಈ ಸುಳ್ಳು ಪ್ರತಿಷ್ಠೆಯನ್ನು ನಾವು ಬೆಳೆಸ್ಕೊಂಬಾರ್ದಂದರೆ ಚೈತನ್ಯ ಮಹಾಪ್ರಭುರು ಹೇಳ್ತಾರೆ, ತೃಣಾದಪಿ ಶುನೀಚೇನ. ತೃಣಾದ್ ಅಂದರೆ ಒಂದು ಹುಲ್ಲು, ಹೇಗೆ ನಾವು ಬೀದಿನಲ್ಲಿ ನೋಡ್ತೀವೋ ಒಂದು ಹುಲ್ಲಿಗೆ ಏನು ಮಹತ್ವ ಇಲ್ಲ, ಅದ್ರ ಮೇಲೆ ಜನ ಹೋಗ್ತಾರೆ ತುಳಿತಾರೆ, ಆದರೆ ಅದು ಹುಲ್ಲಿಗೇನು ಯಾರು ಮಹತ್ವನೂ ಕೊಡಲ್ಲ. ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಮತ್ತು ಮರದದಂತೆ, ಒಂದು ಹುಲ್ಲಿನಂತೆ ಮತ್ತು ಮರದಕ್ಕಿಂತ ಜಾಸ್ತಿ ಸಹಿಷ್ಣುನ. ಸೊ ಮರದ ಹೇಗೆ ಯಾವುದೇ ಸೀಸನ್ ಇದ್ದರೂ ಕಾಲ ಇದ್ದರೂ ಅದು ಸಹಿಷ್ಣುನ ಇರುತ್ತೆ. ಬಿಸಿಲಿರಲಿ ಮಳೆ ಇರಲಿ ಏನೇ ಇದ್ದರೂ ಕೂಡ ಅದಕ್ಕೆ ಯಾರು ಕಲ್ಲು ಹಾಕಿದ್ರೂ ಕೂಡ ಅದು ಏನು ಮಾಡೋದಿಲ್ಲ. ತೃಣಾದಪಿ ಶುನೀಚೇನ ತರೋರಿವಸು, ಮರದಕ್ಕಿಂತ ಜಾಸ್ತಿ ಸಹಿಷ್ಣುನ. ತೃಣಾದಪಿ ಅಮಾನೀನ ಮಾನದಿನ. ಅಮಾನೀನ, ಬೇರೆಯವರಿಂದ ನಾವು ರೆಸ್ಪೆಕ್ಟನ್ನು ಸಿಗಬೇಕು ಅಂತ ನಾವು ಅದು ನಿರೀಕ್ಷಿಸಬಾರ್ದು. ಮತ್ತು ಬೇರೆಯವರಿಗೆ ನಾವು ಪೂರ್ಣವಾಗಿ ಇದು ರೆಸ್ಪೆಕ್ಟನ್ನು ಬೇರೆಯವರಿಗೆ ಕೊಡಬೇಕು. ಸೊ ಹೀಗೆ ಭಕ್ತರು ಇರಬೇಕು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಎಲ್ಲ ಭಕ್ತರಿಗೆ ಇದು ಒಂದು ಕಲ್ಟಿವೇಟ್ ಮಾಡ್ಕೊಂಡು ಬೆಳೆಸ್ಕೊಬೇಕು. ಹೀಗೆ ಮಾಡಿದಾಗ ಅದು ಫಾಲ್ಸ್ ಪ್ರೆಸ್ಟೀಜ್, ಸುಳ್ಳು ಪ್ರತಿಷ್ಠೆ ಅಂತ ಏನಿದೆ ಅದು ನಾವು ಇದರಿಂದ ಮುಕ್ತರಾಗಿರ್ಬೋದು. ಮತ್ತು ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ನಾವು ಎಂಥ ಬ್ರಾಹ್ಮಣರಾಗಿರಬೇಕು. ಈಗ ಬ್ರಾಹ್ಮಣ ವರ್ಗರು ಬರೀ ನಂದು ಇದು ವರ್ಣಾಶ್ರಮದ ಒಂದು ಉದ್ದೇಶ ಬಂದು ಯಾವುದೇ ವ್ಯಕ್ತಿ ವರ್ಣಾಶ್ರಮದಲ್ಲಿ ಬ್ರಾಹ್ಮಣರಾಗಿರಲಿ ರಾಜರಾಗಿರಲಿ ಅವರು ಆ ಪವರು ಮತ್ತು ಪೊಸಿಷನ್ ಏನು ಸಿಗುತ್ತೋ ಆ ಪದವಿನಿಂದ ಅವರು ದುರುಪಯೋಗಿಸಬಾರ್ದು. ಅದನ್ನು ರಾಂಗಾಗಿ ತಪ್ಪಾಗಿ ಅದನ್ನು ಉಪಯೋಗಿಸಬಾರ್ದು. ಅದಕ್ಕೆ ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಎಂಥ ಬ್ರಾಹ್ಮಣರಾಗಬೇಕು ಅಂತ ವೃಂದಾವನದಲ್ಲಿ ಒಂದು ಘಟನೆ ಇದೆ. ಸೊ ಯಾವಾಗ ಶ್ರೀಲ ಪ್ರಭುಪಾದರು ಅವರ ಶಿಷ್ಯರ ಜೊತೆ ವಾಪಸ್ ಭಾರತಕ್ಕೆ ಬರ್ತಾರೋ, ಭಾರತಕ್ಕೆ ಬಂದಾಗ ವೃಂದಾವನಲ್ಲಿ ಅವರ ಶಿಷ್ಯರು ಅಮೇರಿಕನ್ ಸನ್ಯಾಸಿಗಳು ಏನಿದ್ದಾರೆ ಅವರು ಎಲ್ಲ ವೃಂದಾವನದ ದೇವಾಲಯವನ್ನು ಭೇಟಿ ನೀಡೋಕ್ಕೆ ಹೋಗ್ತಾರೆ. ಅವಾಗ ಆ ಥರ ಮಾಡ್ತಿರುವಾಗ ಅಲ್ಲಿರೋ ಒಬ್ಬ ಪೂಜಾರಿ ನೋಡ್ತಾರೆ, ಇವರೆಲ್ಲ ಹೊರಗಿನ ದೇಶವರು ಆದರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಅವರು ಫಾಲೋ ಮಾಡ್ತಾಯಿದ್ದಾರೆ. ಇವೆಲ್ಲ ನೋಡಿ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ಅವಾಗೇನು ಮಾಡ್ತಾನೆ, ಆ ಪೂಜಾರಿ ಬಂದು ಎಲ್ಲ ಶಿಷ್ಯರಿಗೆ, ಪ್ರಭುಪಾದ ಶಿಷ್ಯರಿಗೆ ಆಶೀರ್ವಾದನೂ ಕೊಡ್ತಾರೆ. ನೀವು ಮುಂದಿನ ಜನ್ಮದಲ್ಲಿ ನೀವು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ನೀವು ಜನಿಸಿ ಅಂತ ಒಂದು ಆಶೀರ್ವಾದವನ್ನು ಕೊಡ್ತಾನೆ. ಸೊ ಈ ಥರ ಆದಾಗ ಈ ಮಾತನ್ನು ಕೇಳಿದ ಮೇಲೆ ಅವೆಲ್ಲ ಶಿಷ್ಯರು ಶ್ರೀಲ ಪ್ರಭುಪಾದರ ಹತ್ರ ಹೋಗ್ತಾರೆ. ಶ್ರೀಲ ಪ್ರಭುಪಾದರಿಗೆ ಹೇಳ್ತಾರೆ, ಈ ಥರ ಒಬ್ಬ ವ್ಯಕ್ತಿ, ಒಬ್ಬ ಪೂಜಾರಿ ಒಂದು ದೇವಸ್ಥಾನದಲ್ಲಿ ನಮಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ. ಅವ್ರು ಹೇಳ್ತಿದ್ದಾರೆ, ಮುಂದಿನ ಜನ್ಮದಲ್ಲಿ ನಾವು ಬ್ರಾಹ್ಮಣ ಕುಟುಂಬದಲ್ಲಿ ನಮಗೆ ಜನಿಸಬೇಕು ಅಂತ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಇದನ್ನು ಕೇಳಿದಾಗ ಅವರು ನಗ್ತಾರೆ. ನಕ್ಕಿ ಅವರೊಂದು ಕಥೆಯನ್ನು ಹೇಳ್ತಾರೆ. ಒಂದ್ಸಲ ಒಂದು ಹಳ್ಳಿಯಲ್ಲಿ ಒಬ್ಬಳು ಮುದುಕಿಯಲ್ಲಿದ್ದು, ಆ ಮುದುಕಿಯಳಿಗೆ ಒಂದು ಪ್ರಾಪರ್ಟಿದು ಇಶ್ಯೂ ಇತ್ತು. ಒಂದು ಅವ್ರಿಗೊಂದು ಸಿಗಬೇಕಾಗಿರೋ ಪ್ರಾಪರ್ಟಿ ಅವ್ರಿಗೆ ಸಿಗಲಿಲ್ಲ. ಸೊ ಅದಕ್ಕೆ ಆ ಪ್ರಾಪರ್ಟಿಗೆ ಇಶ್ಯೂಗೆ ಸಾಲ್ವ್ ಮಾಡಿಸೋದಕ್ಕೆ ಮ್ಯಾಜಿಸ್ಟ್ರೇಟನ್ನ, ಹಳ್ಳಿಯ ಮ್ಯಾಜಿಸ್ಟ್ರೇಟನ್ನ ಒಂದು ಸಹಾಯವನ್ನು ತೊಗೊತಾರೆ. ಇದು ನಡೆದಿದ್ದೆಲ್ಲ ಬ್ರಿಟಿಷ್ ಪೀರಿಯಡಲ್ಲಿ. ಸೊ ಮ್ಯಾಜಿಸ್ಟ್ರೇಟ್ ಬಂದು ಈ ಮುದುಕಿಗೆ ಕೇಳ್ತಾನೆ, ನಿಮ್ಮದು ಯಾವುದು ಪ್ರಾಪರ್ಟಿ ಹೇಳಿ, ಏನು ಇಶ್ಯೂ ಇದೆ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ. ಸೊ ಅವ್ರು ಹೆಲ್ಪ್ ಮಾಡಿ ಆಮೇಲೆ ವಾಪಸ್ ಇದಕ್ಕೆ ಮುದುಕಿಗೆ ಅವಳಿಗೆ ಅವ್ರ ಪ್ರಾಪರ್ಟಿ ವಾಪಸ್ ಸಿಗುತ್ತೆ. ಸಿಕ್ಕಿದ ಮೇಲೆ ಅವರು ತುಂಬ ಸಂತೋಷ ಆದಾಗ ಮ್ಯಾಜಿಸ್ಟ್ರೇಟ್ಗೆ ಹೇಳ್ತಾರೆ, ನೀನು ಇವಾಗ ಮ್ಯಾಜಿಸ್ಟ್ರೇಟ್ ಆಗಿದೆ, ಒಳ್ಳೆಯದು, ತುಂಬ ಒಳ್ಳೆಯದು, ಆದರೆ ನೀನು ಇವಾಗ ಕಾನ್ಸ್ಟೇಬಲ್ ಆಗು, ದಂಡ ಸಿಗುತ್ತೆ ನಿನ್ನ ಕೈಯಲ್ಲಿ ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಕೊಡ್ತಾರೆ. ಸೊ ಈ ಮುದುಕಿಗೆ ಗೊತ್ತಿಲ್ಲ, ಮ್ಯಾಜಿಸ್ಟ್ರೇಟ್ ಆಗಿರೋದು ಒಂದು ಕಾನ್ಸ್ಟೇಬಲ್ಗಿಂತ ಒಂದು ದೊಡ್ಡ ಪೊಸಿಷನ್. ಸೊ ಅದಕ್ಕೆ ಗೊತ್ತಿಲ್ಲ. ಸೊ ಇದೇ ಥರನೇ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀವೆಲ್ಲರೂ ಇವಾಗ ಭಕ್ತರಾಗಿದ್ದರಿಂದ ನೀವು ಆಗಲೇ ಆಟೋಮ್ಯಾಟಿಕ್ಲಿ ಬ್ರಾಹ್ಮಣರು ಕೂಡ ಆಗಿದ್ದೀರಾ. ಆದರೆ ಇದು ಆ ಪೂಜಾರಿಗೆ ತಿಳಿದಿರೋ ಒಂದು ಇಲ್ಲ. ಹೀಗೆ ವೈಷ್ಣವನಾಗಿದ್ದರೆ ಯಾರು ತುಂಬ ಸಂಪೂರ್ಣವಾಗಿ ಶ್ರೀಲ ಪ್ರಭುಪಾದರು ಒಂದು ಶುದ್ಧ ಭಕ್ತರಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದರೆ ಅವರಿಗೆ ಎಲ್ಲ ಬ್ರಾಹ್ಮಣನ ಇರಬೇಕಾಗಿರೋ ಎಲ್ಲ ಗುಣಗಳು ಅವರಿಗೆ ಅದರಲ್ಲಿ ಬೆಳೆಸ್ಕೊತಾರೆ. ಸೊ ಹೀಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, 2ನೇ ಅಧ್ಯಾಯ, ಇದು 18ನೇ ಅಧ್ಯಾಯದಲ್ಲಿ. ಸೊ ಇವಾಗ 2ನೇ ಅಧ್ಯಾಯದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ,
ಬ್ರಾಹ್ಮಣನಾಗಿದ್ದರೂ ಕೂಡ ಕೊನೆಯದಾಗಿ ಒಬ್ಬ ಭಕ್ತನು ಭಗವಂತನ ಸೇವೆಯಲ್ಲಿ ತೊಡಗಿದ್ದರೆ ಅವನಿಗೆ ಆಟೋಮ್ಯಾಟಿಕ್ಲಿ ಅವನು ಒಬ್ಬ ಬ್ರಾಹ್ಮಣನಾಗಿರುತ್ತಾನೆ. ಆದರೆ ಬರೀ ಬ್ರಾಹ್ಮಣನಾಗೋದು ಮಾತ್ರ ಅದು ಅಂತಿಮ ಗುರಿ ಅಲ್ಲ. ಬ್ರಾಹ್ಮಣನಾಗಿದ್ದರೂ ಬರೀ ಅದೊಂದು ಅಂತಿಮ ಗುರಿ ಅಲ್ಲ. ಅಂಥ ಬ್ರಾಹ್ಮಣ ನಿಜವಾಗಿ ಯಾರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ ಅವನು ನಿಜವಾಗಿ ದಿವ್ಯ ಸ್ಥಿತಿಯಲ್ಲಿರುವನು ವೈಷ್ಣವನಾಗಬೇಕು. ಶುದ್ಧ ವೈಷ್ಣವನು ಜೀವನ್ಮುಕ್ತನಾಗಿರುವವನು. ಬ್ರಾಹ್ಮಣನಕ್ಕಿಂತ ಅದು ದಿವ್ಯವಾದ ಸ್ಥಿತಿ. ಐಹಿಕ ಸ್ಥಿತಿಯಲ್ಲಿ ಬ್ರಾಹ್ಮಣ ಕೂಡ ಬದ್ಧಾತ್ಮನೇ ಆಗಿರುತ್ತಾನೆ. ಏಕೆಂದರೆ ಬ್ರಾಹ್ಮಣ ಸ್ಥಿತಿಯಲ್ಲೂ ಸಹ ನಿರಾಕಾರ ಬ್ರಹ್ಮದ ಅಥವಾ ಅಲೌಕಿಕವಾದ ವಿಚಾರದರಿವು ಇರುತ್ತದೆಯೇ, ಆದರೆ ಪರಮಪುರುಷನ ವೈಜ್ಞಾನಿಕ ಅರಿವು ಇರುವುದಿಲ್ಲ. ಪರಮಪುರುಷ ಕೃಷ್ಣನನ್ನು ಅರಿಯಬೇಕಾದರೆ ಬ್ರಾಹ್ಮಣ್ಯದ ಸ್ಥಿತಿಯನ್ನು ದಾಟಿ ವಾಸುದೇವ ಸ್ಥಿತಿಯನ್ನು ತಲುಪಬೇಕು. ಸೊ ಹೀಗೆ ನಾವು ಶ್ರೀಲ ಪ್ರಭುಪಾದರು ಕೊಟ್ಟಿರೋ ಆದೇಶಗಳನ್ನು ಪಾಲನೆ ಮಾಡಿದ್ರೆ 16 ಮಾಲೆಯ ಹರಿಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು, ಗಮನ ಕೊಟ್ಟೆ ಕೇಳಬೇಕು. ಮತ್ತು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಏನು ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು, ಅದನ್ನು ಪಾಲನೆ ಮಾಡಿಕೊಂಡು ಭಗವಂತನ ಸೇವೆಯಲ್ಲಿ ತೊಡಗಿದರೆ ನಾವು ಬ್ರಾಹ್ಮಣನಿಗೆ ಇರುವ ಎಲ್ಲ ಅಂತರ ಗುಣಗಳು ನಮ್ಮಲ್ಲೂ ಕೂಡ ನಾವು ಬೆಳೆಸ್ಕೊಬೋದು. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ನಾವು ಬರೀ ಹೆಸರಿನಲ್ಲೇ ಬ್ರಾಹ್ಮಣನಾಗೋದಿಲ್ಲ, ಆದರೆ ನಿಜವೂ ಕೂಡ ನಾವು ಬ್ರಾಹ್ಮಣನಾಗ್ಬೋದು. ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಇನ್ನೊಂದು ಪ್ರಶ್ನೆ ಇದ್ದರೆ ಪ್ರಶ್ನೆಯನ್ನು ಕೇಳ್ಬೋದು. ग्रंथराज श्रीमद् भागवतम की, विश्वगुरु श्रील प्रभुपाद की, तैगौर प्रेमानंद।